ಕರ್ನಾಟಕದ ದೇವಸ್ಥಾನಗಳನ್ನ ನಾವು ಬೆಳೆಸಬೇಕು. ಚಿರತೆ ಹುಲಿ ಅಲ್ಲ, ಅಲ್ಲಿ ನೀರು ಕುಡಿಲಿಕ್ಕೆ ಬರ್ತದೆ. ಸಂಜೆ ಆದ್ಮೇಲೆ ನಾವಿಲ್ಲಿ ಯಾರು ದೇವಸ್ಥಾನ ಕಡೆ ಹೋಗುದಿಲ್ಲ, ಯಾಕಂದ್ರೆ ಕಾಡು ಪ್ರಾಣಿ ಸ್ವಲ್ಪ ಭಂಗ ಆಗ್ತದೆ ಅಂತೇಳಿ. ಈ ದೇವಸ್ಥಾನದ ನನಗೆ ಸಿಕ್ತು. ಅದು ತುಂಬಾ ದೊಡ್ಡ ಪುಸ್ತಕ, 4.5 ವರ್ಷ ಬೇಕಾಯ್ತು. ಲಿಂಗವನ್ನ ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ. ಕಿರಣ ಗುಹೆ ಒಳಗೆ ಹೋಗಿ ಆ ಲಿಂಗ ಸ್ಪರ್ಶಿಸ್ತದೆ. ಸೂರ್ಯದೇವನೇ ಆರತಿ ಮಾಡುದಂತೆ. ಅಂದ್ರೆ ಕಾಡಿನ ಮಧ್ಯದಲ್ಲಿ ಸುತ್ತಲೂ ಯಾವ ಕಡೆ ಹೋದ್ರು 4 ಕಿಲೋಮೀಟರ್ ಕಾಡು, ಮಣ್ಣಿನ ರಸ್ತೆಯಲ್ಲೇ ಬರ್ಬೇಕು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಗುಹಾಂತರ ದೇವಾಲಯ ಕೇಶವಾದೇಶ್ವರ ದೇವಾಲಯದಲ್ಲಿ ಇದ್ದೀವಿ. ಇದೆಲ್ಲಿ ಬರೋದು ಅಂತಂದ್ರೆ ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ, ಕೆರಡಿಯಲ್ಲಿ ಬರುತ್ತೆ. ಮೂಡುಗಲ್ಲು ಶ್ರೀ ಕೇಶವಾದೇಶ್ವರ ದೇವಸ್ಥಾನ ಅಂತ ಹೇಳಿ. ಈಗ ತಾನೇ ದೇವಾಲಯದ ಹತ್ರ ಬಂದು ನಾವು ಈಗ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಬ್ರೋ ಅಲ್ಲಿ ನೋಡಿ, ಅವರು ಧನುಷ್ ಅಂತ ಹೇಳಿ, ಇವರು ಚಿರಾಗು, ಇವರು ಗಣೇಶ್. ನಾವು 4 ಜನ ರಿಷಬ್ ಶೆಟ್ಟಿದು ವಿಡಿಯೋ ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ. ಬನ್ನಿ, ಈ ದೇವಸ್ಥಾನದ ಇತಿಹಾಸವನ್ನು ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ರಾಘವೇಂದ್ರ ಕುಂಜತಾಯ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ನನ್ನ ಹೆಸರು ರಾಘವೇಂದ್ರ ಕುಂಜತಾಯ ಅಂತ ಹೇಳಿ. ನಾನು ಇಲ್ಲಿಗೆ ಪೂಜೆಗೆ ಬಂದು 17 ವರ್ಷ ಆಯ್ತು. 2009ರಲ್ಲಿ ನಾನು ಏಪ್ರಿಲ್ ಅಲ್ಲಿ ಇಲ್ಲಿಗೆ ಪೂಜೆಗೆ ಬಂದಿದ್ದೆ. ಇಲ್ಲಿ ಪೂಜೆಗೆ ಬಂದಾಗ ಈ ದೇವಸ್ಥಾನ ಈ ರೀತಿ ಅಭಿವೃದ್ಧಿಯಲ್ಲಿ ಇರ್ಲಿಲ್ಲ, ತುಂಬಾ ಜನ ಏನು ಬರ್ತಾ ಇರ್ಲಿಲ್ಲ ಇತ್ತು. ಇದಕ್ಕೆ ಯಾವ ಹಿಸ್ಟ್ರಿಯೂ ಇರ್ಲಿಲ್ಲ ಇತ್ತು. ಒನ್ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಒಬ್ರು ಉಡುಪಿ ಕಡೆಯವರು ಒಬ್ರು ಆದಿವಾಸಿಗಳ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಬಂದಿದ್ರು. ಅವರು ಬಂದು ಹೇಳಿದಾಗ ಈ ಸ್ಕಂದ ಪುರಾಣದಲ್ಲಿ ಇದರ ಇತಿಹಾಸ ಸಿಗ್ತದೆ, ಪುರಾಣ ಎಲ್ಲ, ಅದನ್ನ ಓದಿ ನೋಡಿ ಅಂತ ಹೇಳಿ ಹೇಳಿದ್ರು. ಮತ್ತೆ ಸ್ಕಂದ ಪುರಾಣವನ್ನು ತರಿಸಿ ಓದಿ ನೋಡಿದಾಗ ಈ ದೇವಸ್ಥಾನದ ನನಗೆ ಸಿಕ್ತು. ಅದು ತುಂಬಾ ದೊಡ್ಡ ಪುಸ್ತಕ, 4.5 ವರ್ಷ ಬೇಕಾಯ್ತು. ನಿರಂತರವಾಗಿ ಓದಿದಾಗ ಅದ್ರದ್ದು ಸಿಕ್ತು ಕತೆ. ಅದು ಏನಂದ್ರೆ ಒಂದು ಟೈಮಲ್ಲಿ ಈ ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನ ಮಾಡ್ತಾ ಇದ್ದಾಗ ಇಲ್ಲಿ ಸೃಷ್ಟಿ ಭೂಮಿಯಲ್ಲಿ ನಾಶ ಆಗಿ ಹೋಯ್ತಂತೆ. ಸಂತತಿಯೇ ವೃದ್ಧಿ ಆಗಲಿಲ್ಲ. ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಜಲಚರಗಳಲ್ಲಿ ಸಂತತಿ ವೃದ್ಧಿ ಆಗದೆ ಸೃಷ್ಟಿಯ ನಾಶ ಆಗಿ ಹೋದಾಗ ದೇವತೆಗಳು, ಋಷಿಮುನಿಗಳು, ಸಿದ್ಧ ಪುರುಷರು ಸೇರ್ಕೊಂಡು ದೇವಲೋಕದಲ್ಲಿ ಒಂದು ಸಭೆಯನ್ನ ಕರೆದು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರಂತೆ, ಚರ್ಚೆ ಮಾಡ್ತಾರೆ ಯಾಕೆ ಹೀಗಾಯ್ತು ಅಂತ. ಆವಾಗ ಅವರಿಗೆ ಗೊತ್ತಾಯ್ತಂತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತದೆ. ಯಾಕೆ ಪುರುಷ ಶಕ್ತಿ ಕಡಿಮೆ ಆಯ್ತು ಅಂದ್ರೆ, ಈ ದಕ್ಷ ಯಜ್ಞದ ಕಾಲದಲ್ಲಿ ದಾಕ್ಷಿಣೆಯನ್ನ ಕಳ್ಕೊಂಡ ಮಹಾದೇವ ಪ್ರಪಂಚಕ್ಕೆ ವಿಮುಖನಾಗಿ ತಪಸ್ಸಿಗೆ ಕೂತ್ಕೊಂಡಿರ್ತಾನೆ. ಆ ಕಾಲದಲ್ಲಿ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಗುವಂಥದ್ದು. ಮತ್ತೆ ದೇವತೆಗಳೆಲ್ಲ ಸೇರ್ಕೊಂಡು ಆ ಮಹಾದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನೀನು ಭೂಮಿಯಲ್ಲಿ ಬಂದು ನೆಲೆಯಾಗಿ ಬ್ರಹ್ಮನ ಸೃಷ್ಟಿಗೆ ನೆರವಾಗಬೇಕಂದ್ರೆ ಬೇಡ್ಕೊಂಡಾಗ ಅದಕ್ಕೆ ಒಪ್ಪಿದ ಈಶ್ವರ ಒಮ್ಮೆ ಪಾರ್ವತಿ ಸಮೇತನಾಗಿ ಭೂಮಿಯ ವಿಹಾರಕ್ಕೆ ಬರ್ತಾನೆ. ಬಂದು ಈ ಪ್ರದೇಶದಲ್ಲಿ ಇಳಿದು ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ನೀರು, ಜಲಚರ, ತಂಪು ವಾತಾವರಣ ನೋಡಿ ಸಂತೋಷಗೊಂಡ ದೇವರು ಒಳಗೋಗಿ ಧ್ಯಾನಕ್ಕೆ ಕೂತವರಲ್ಲೇ ಸ್ಥಿರ ಆಗಿ ಬಿಡ್ತಾರೆ. ಆವಾಗ ಅಲ್ಲಿ 7 ನದಿಗಳು ಉದ್ಭವ ಆಯ್ತಂತೆ. ಗಂಗೆ, ಯಮುನೆ, ಶೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗಡೆ ಹರಿದು ಬಂತಂತೆ. ಆಮೇಲೆ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತು ಅಂತೇಳಿ ಅದರಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳ್ತದೆ. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನ ಕಲಿಯುಗದ ಮನುಷ್ಯರೆಲ್ಲರೂ ಮುಟ್ಟಿ ಪೂಜೆ ಮಾಡಿ ಅಪವಿತ್ರವಾದ್ರೆ ಬ್ರಹ್ಮನ ಸೃಷ್ಟಿ ಮತ್ತೆ ನಾಶ ಆಗಿ ಹೋಗ್ತದಂತೆ. ಅದಕ್ಕಾಗಿ ದೇವತೆಗಳು ಆ ಮೂಲ ಲಿಂಗವನ್ನ ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ. ಹೊರಗಡೆ ಗುಹೆಯ ಒಳಗೆ ಒಂದು ಭಾಗದಲ್ಲಿ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ದೇವತೆಗಳು. ಈ ಲಿಂಗವನ್ನ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಕಲಿಯುಗದ ಮನುಷ್ಯರಿಗೆ ಆ ಒಳಗಿರುವ ಮೂಲ ಲಿಂಗವನ್ನ ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲ ಸಿಗಲಿ ಅಂತೇಳಿ ದೇವತೆಗಳು ಆಶೀರ್ವಾದ ಮಾಡ್ತಾರಂತೆ. ಒಳಗೆ ದೇವರಿಗೆ ಅಭಿಷೇಕ ಆದ 7 ನದಿಗಳ ತೀರ್ಥವೇ ಹೊರಗಡೆ ಈ ಲಿಂಗದ ಮೇಲೆ, ದೇವತೆಗಳು ಸೃಷ್ಟಿ ಮಾಡಿದ ಲಿಂಗದ ಮೇಲೆ ಹೊರದು ಅಭಿಷೇಕ ಆಗಿ ಹೊರಗಡೆ ಬರ್ತದೆ. ಸೂರ್ಯ ಅಸ್ತ ಆಗುವಾಗ ಸೂರ್ಯ ಕಿರಣ ಗುಹೆ ಒಳಗೆ ಹೋಗಿ ಆ ಲಿಂಗ ಸ್ಪರ್ಶಿಸ್ತದೆ. ಅದು ಸೂರ್ಯದೇವನೇ ಆರತಿ ಮಾಡುದಂತೆ. ಅಂದ್ರೆ ಪ್ರಕೃತಿಯೇ ದೇವರನ್ನ ಪೂಜೆ ಮಾಡುವ ಒಂದು ವಿಶಿಷ್ಟವಾದ ದೇವಸ್ಥಾನ ಇದು. ಹೀಗೆ ಸಾವಿರಾರು ವರ್ಷದಿಂದ ಹೀಗೆ ನಡ್ಕೊಂಡು ಬಂದಿದೆ. ಇದಕ್ಕೆ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಯಾವುದೋ ಮನ್ವಂತರದಲ್ಲಿ ಆಗಿದ್ದು. ಅದು ನಿಖರವಾದ ದಾಖಲೆಗಳು ನಮಗೆ ಸಿಗುವುದಿಲ್ಲ.
ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಸಾಧಾರಣ ಒಂದು ಕದಂಬ ರಾಜನ ವಾಸ್ತವ್ಯದಿಂದ ಈಚೆಗೆ ನಿರಂತರವಾಗಿ ಪೂಜೆ ನಡೀತಾ ಉಂಟು. ನಮ್ಮ ಹಿರಿಯವರು ಸಾಧಾರಣ ಒಂದು 500-700 ವರ್ಷದ ಹಿಂದಿನಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನಾನೀಗ ಇಲ್ಲಿ ಪೂಜೆ ಪ್ರಾರಂಭ ಮಾಡಿದ್ದು 17 ವರ್ಷ ಆಯ್ತು. ಇಲ್ಲಿಗೆ ಅಂದ್ರೆ ಕಾಡಿನ ಮಧ್ಯದಲ್ಲಿ ಸುತ್ತಲೂ ಯಾವ ಕಡೆ ಹೋದ್ರು 4 ಕಿಲೋಮೀಟರ್ ಕಾಡು, ಮಣ್ಣಿನ ರಸ್ತೆಯಲ್ಲೇ ಬರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಬೇಸಿಗೆಯಲ್ಲಿ ರಿಪೇರಿ ಇರ್ತದೆ. ಮತ್ತೆ ಇಲ್ಲಿ ನೆಟ್ವರ್ಕಿನ ಸಮಸ್ಯೆ ಉಂಟು, ಮತ್ತೆ ಕರೆಂಟ್ ಸೌಲಭ್ಯ ಇಲ್ಲ, ಮೂಲ ಸೌಕರ್ಯಗಳು ಸ್ವಲ್ಪ ಕೊರತೆ ಇದೆ ಬಿಟ್ರೆ ಮತ್ತೆ ಜನ ಎಲ್ಲ ಬಂದು ಹೋಗ್ತಾರೆ. ಮತ್ತೆ ದೇವರಿಗೆ ವಿಶೇಷವಾಗಿ ಎಳ್ಳಮಾವಾಸ್ಯೆಗೆ ಜಾತ್ರೆ ಇಲ್ಲಿ ಡಿಸೆಂಬರ್ ಅಲ್ಲಿ ಜನವರಿಯಲ್ಲಿ ಬರ್ತದೆ ಒಂದು ಟೈಮು, ಆವಾಗ ಒಂದು ವಿಶೇಷವಾದ ಜಾತ್ರೆ. ಮತ್ತೆ ಶಿವರಾತ್ರಿಗೆ ವಿಶೇಷವಾದ ಪೂಜೆ ಜಾಗರಣೆ ಎಲ್ಲ ಇರ್ತದೆ. ಮತ್ತೆ ಕುಂದಾಪುರದಿಂದ ಒಂದು 35 ಕಿಲೋಮೀಟರ್ ಆಗ್ತದೆ, ಕೆರಾಡಿಗೆ ಬಂದು ಬರಬೇಕು, ಮಾರಣಕಟ್ಟೆ ಕೆರಾಡಿ ರೋಡಲ್ಲಿ. ಮತ್ತೆ ಸಿದ್ದಾಪುರ ಕಮಲಶಿಲೆ ಹೊಳೆಯಿಂದ ಇಲ್ಲಿ ಬರ್ಲಿಕ್ಕೆ ಒಂದು 2 ರಸ್ತೆ ಉಂಟು, ಅದು ಮಣ್ಣು ರಸ್ತೆ. ಕಮಲಶಿಲೆಯಿಂದ 12 ಕಿಲೋಮೀಟರ್ ಆಗ್ತದೆ, ಮಾರಣಕಟ್ಟೆಯಿಂದ ಒಂದು 12 ಕಿಲೋಮೀಟರ್ ಆಗ್ತದೆ, ಕೊಲ್ಲೂರಿನಿಂದ ಒಂದು 30 ಕಿಲೋಮೀಟರ್ ಆಗ್ತದೆ. ಕಾಡದಾರಿಯಲ್ಲ ಇಲ್ಲಿ 4 ಕಿಲೋಮೀಟರ್ ಕಾಡಾದಿಯಲ್ಲಿ ಬರ್ಬೇಕು, ಏರಲ್ಲಿ ಜಾಗ್ರತೆಯಾಗಿ ಬರ್ಬೇಕು. ಮತ್ತೆ ಮೊದಲು ಸೋಮವಾರ ಮಾತ್ರ ಊಟದ ವ್ಯವಸ್ಥೆ ಇರ್ತಿತ್ತು. ಈಗ ಎಲ್ಲ ದಿನವೂ ಭಕ್ತಾದಿಗಳಿಗೆ ಮಧ್ಯಾಹ್ನ 12:30 ಸಂಜೆ 6 ಗಂಟೆಯಲ್ಲಿ ಊಟದ ವ್ಯವಸ್ಥೆ ಉಂಟು. ಬೆಳಗ್ಗೆಯಿಂದ ಕಷಾಯ ಅದು ಇದೆಲ್ಲ ಮಾಡಿ ಕೊಡ್ತೇವೆ. ಮಳೆಗಾಲದಲ್ಲಿ, ಬೇಸಿಗೆ ಆದ್ರೆ ಪಾನಕ ಇದೆಲ್ಲ ಕೊಡ್ತೇವೆ. ಮತ್ತೆ ಪೂಜೆ ಬೆಳಗ್ಗೆ 7 ಗಂಟೆ ಪ್ರಾರಂಭ ಆಗಿ ಸಂಜೆ 6 ಗಂಟೆಯಲ್ಲಿ ಕಂಟಿನ್ಯೂ ನಿರಂತರ ಪೂಜೆ. 6 ಗಂಟೆ ಮೇಲೆ ಯಾರು ಬರುವುದಿಲ್ಲ, ಕಾಡು ಹಾದಿ ಅಲ್ವಾ, ಬರುವುದಿಲ್ಲ. ಮತ್ತೆ ಬರುವವರೆಲ್ಲ ಸ್ವಲ್ಪ ಜಾಗ್ರತೆ ಬರಬೇಕು. ಕಾಡಲ್ಲಿ ಕಾಡ್ಕೋಣಗಳು, ಹುಲಿ ಚಿರತೆಗಳೆಲ್ಲ ಒಂದೊಮ್ಮೆ ಸಿಗ್ತದೆ. ಗಾಡಿಯಿಂದ ಇಳಿದು ಕಾಡು ಒಳಗಡೆ ಹೋಗುದು ಹೀಗೆಲ್ಲ ಮಾಡಬಾರ್ದು. ನೇರವಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಮಧ್ಯದೆಲ್ಲ ಇಳ್ಕೊಂಡು ಸ್ವಲ್ಪ ಡೇಂಜರ್ ಉಂಟು. ಹಾಗೆ ಇಲ್ಲಿ ಮತ್ತೆ ಏನು ತೊಂದರೆ ಇಲ್ಲ. ದೇವಸ್ಥಾನ ಏನು ದೊಡ್ಡ ಕಟ್ಟಡಗಳು ಅದು ಇದು ಇಂಪ್ರೂವ್ಮೆಂಟ್ ಅಂತ ಇಲ್ಲ, ಉಳ್ಕೊಳ್ಳಿಕ್ಕೆ ವಾಸ್ತವ್ಯ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಉಂಟು. ಇನ್ನು ಯಾರು ಒಬ್ರು ತಪ್ಪಿರೋ ಸಂಜೆ ಹೊತ್ತಿಗೆಲ್ಲ ಒಂದು 8-10 ಜನ ಬಂದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಉಳ್ಕೊಂಡು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಕಾಡು ಪ್ರಾಣಿ ಸ್ವಲ್ಪ ಹಾವಳಿ ಜಾಸ್ತಿ. ಅಲ್ಲಿ ಆ ಗುಹೆ ಉಂಟಲ್ಲ, ಗುಹೆಯ ಭಾಗದಲ್ಲಿ ಬೇಸಿಗೆಯಲ್ಲೆಲ್ಲ ನೀರು ಕಡಿಮೆ, ಕಾಡಲ್ಲಿ ನೀರು ಒಣಗಿ ಹೋಗ್ತದೆ. ಆವಾಗೆಲ್ಲ ಈ ಚಿರತೆ ಹುಲಿ ಎಲ್ಲ ಅಲ್ಲಿ ನೀರು ಕುಡಿಲಿಕ್ಕೆ ಬರ್ತದೆ. ಸಂಜೆ ಆದ್ಮೇಲೆ ನಾವಿಲ್ಲಿ ಯಾರು ದೇವಸ್ಥಾನ ಕಡೆ ಹೋಗುದಿಲ್ಲ, ಯಾಕಂದ್ರೆ ಕಾಡು ಪ್ರಾಣಿ ಸ್ವಲ್ಪ ಭಂಗ ಆಗ್ತದೆ ಅಂತೇಳಿ. ನಾವು 6 ಗಂಟೆಗೆ ಸಂಜೆ ಕ್ಲೋಸ್ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ ಹೋಗಿ ಓಪನ್ ಮಾಡೋದು. ಅಲ್ಲಿವರೆಗೆ ಮತ್ತೆ ಆ ಕಡೆ ಹೋದ್ರೆ ಕಾಡು ಪ್ರಾಣಿಗೆ ಭಂಗ ಆಗ್ತದೆ, ಮತ್ತೆ ಅವೆಲ್ಲ ನಮ್ಮೆಲ್ಲ ಅಟ್ಯಾಕ್ ಮಾಡೋ ಸಾಧ್ಯತೆ ಇರ್ತದೆ, ಹಾಗಾಗಿ ಹೋಗುದಿಲ್ಲ. ಮತ್ತೆ ಈ ದೇವಸ್ಥಾನಕ್ಕೆ ಯಾವ ಕಮಿಟಿ ಇಲ್ಲ. ಮೊದಲಿನಲ್ಲೂ ನಾವು ಅರ್ಚಕರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದ್ರ ಮೇಂಟೆನೆನ್ಸ್ ಎಲ್ಲ ನಾವೇ ನೋಡ್ತೇವೆ. ಭಕ್ತಾದಿ ಕೊಡುವ ದುಡ್ಡಲ್ಲೇ ಇಂದ ಅನ್ನದಾನ, ಪೂಜೆ, ಸೇವೆ ಎಲ್ಲ ನಡೀತಾ ಉಂಟು. ಮತ್ತೆ ಊರವರೆಲ್ಲ ಸೇರ್ಕೊಂಡು ಜಾತ್ರೆಗೆ ಎಲ್ಲ ಹೆಲ್ಪ್ ಮಾಡ್ತಾರೆ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ದೊಡ್ಡ ಇನ್ಕಮ್ ಇರುವ ದೇವಸ್ಥಾನ ಅಲ್ಲ, ಹಾಗಂತೇಳಿ ಏನು ಇಲ್ಲ ಬಂದವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಇಲ್ಲ, ಅವರಿಗೆ ಆಗುವಷ್ಟು ವ್ಯವಸ್ಥೆಗೆ ಆಗುವಷ್ಟು ದೇವಸ್ಥಾನದಲ್ಲಿ ಆಗ್ತದೆ. ಹಾಗೆ ಅಪರೂಪದ ಒಂದು ದೇವಸ್ಥಾನ, ಹೊರಗಡೆಯಿಂದೆಲ್ಲ ಬರ್ಬೋದು, ನೋಡ್ಬೋದು. ನಾವಿಲ್ಲಿ ಅವರಿಗೆ ಏನು ಅಲ್ಲಿ ಮೀನೆಲ್ಲ ಉಂಟು, ತುಂಬಾ ಮೀನಿದ್ದಾವೆ, ಮೀನಿಗೆ ಏನಾದ್ರು ತಿಂಡಿ ಹಾಕ್ಲಿಕ್ಕೆ ಅದು ಇದೆಲ್ಲ ಕೊಡ್ತೇವೆ. ಮತ್ತೆ ಒಳಗಡೆ ಹಾವು ಇರ್ತದೆ, ಅದನ್ನೆಲ್ಲ ನೋಡಿ ಯಾರು ಹೆದರ್ಕೊಳ್ಳುವಂಥದ್ದಿಲ್ಲ, ಯಾರಿಗೂ ಹಾವು ಕಚ್ಚಿದ್ದಿಲ್ಲ ಇಲ್ಲಿ. ಮೀನುಗಳು ಹಾಗೆ ಯಾರಿಗೆ ತೊಂದರೆ ಕೊಟ್ಟಿದ್ದಿಲ್ಲ. ತುಂಬಾ ಇದೆ ಮೀನು. ಬೇಸಿಗೆಯಲ್ಲಿ ಬಂದಾಗ ಇನ್ನೂ ಜಾಸ್ತಿ ಇರ್ತದೆ. ಈಗ ಸ್ವಲ್ಪ ನೀರೆಲ್ಲ ಉಂಟು, ಹೊರಗಡೆ ಎಲ್ಲ ಹೋಗಿದ್ದಾವೆ ಮೀನು. ನೀರು ಕಡಿಮೆ ಆದ ಕೂಡ ಪೂರಾ ಬಂದು ಗುಹೆ ಸೇರ್ಕೊಳ್ತೇವೆ, ತುಂಬಾ ಮೀನಿದೆ. ಮತ್ತೆ ಸೂರ್ಯಾಸ್ತ ಆಗುದು, ನೀರು ವರ್ಷ ಇಡೀ ದೇವರಿಗೆ ಅಭಿಷೇಕ ಆಗ್ತಾ ಇರೋದು ಇಲ್ಲಿನ ವಿಶೇಷ. ಫ್ರೆಂಡ್ಸ್, ದೇವಾಲಯ ತುಂಬಾ ಚೆನ್ನಾಗಿದೆ. ಬರ್ಲಿಕ್ಕೆ ರೋಡ್ ಆಫ್ ರೋಡ್ ತರ ಇದೆ. ಮತ್ತೆ ನೇಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಕಮಿಟಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮಗೆ. ಊಟದ ವ್ಯವಸ್ಥೆ ಇದೆ, ಅಕಸ್ಮಾತ್ ಲೇಟ್ ಆದ್ರೆ ಒಂದ್ 4-5 ಜನ ಇಲ್ಲೇ ಉಳ್ಕೋಬಹುದು. ಮತ್ತೆ ಕಷಾಯ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ವಿಸಿಟ್ ಮಾಡಿ ನೋಡಿ. ನಮ್ಮ ಕರ್ನಾಟಕದ ದೇವಸ್ಥಾನಗಳನ್ನ ನಾವು ಬೆಳೆಸ್ಬೇಕು. ಇದು ಯಾರಿಗೂ ಗೊತ್ತಿಲ್ಲ. ತುಂಬಾ ಅಂದ್ರೆ ಸುತ್ತ ಒಂದು 4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ತರ ಏನು ವೆಹಿಕಲ್ಸ್ ತಿರ್ಗಾಡಲ್ಲ. ಫುಲ್ ಕಾಡು, 4 ಕಿಲೋಮೀಟರ್ ರೇಡಿಯಸ್ ಫುಲ್ ಕಾಡಿದೆ. ಬಂದು ವಿಸಿಟ್ ಮಾಡಿ. ಇಂಥ ದೇವಸ್ಥಾನವನ್ನು ಬೆಳೆಸಿ. ತುಂಬಾ ಪುರಾತನವಾದ ದೇವಸ್ಥಾನ ಇದು, ದೇವಾಲಯ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಈಗ ರಿಷಬ್ ಶೆಟ್ಟಿ ಮತ್ತೆ ಜೂನಿಯರ್ NTR ಬಂದು ದೇವಸ್ಥಾನ ವಿಸಿಟ್ ಮಾಡಿದ್ಮೇಲೆ ಈಗೀಗ ಒಬ್ಬೊಬ್ರಿಗೆ ಗೊತ್ತಾಗ್ತದೆ. ಇವತ್ತು ಈಗ ತುಂಬಾ ಜನ ಇದ್ದಾರೆ, ಇಲ್ಲಿ ನೋಡ್ಬೋದು ನೀವು. ತುಂಬಾ ಕಾರ್ಗಳು ಬಂದಿದೆ. ವೀಕೆಂಡ್ ಆಗೋದ್ರಿಂದ ಇಷ್ಟಿದೆ. ತುಂಬಾ ಬರ್ತಾರೆ ಅಂತ ಜನ. ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಓಕೆ, ಬಾಯ್.